ಲೇಡೀಸ್ ಅಂಡ್ ಜೆಂಟಲ್ಮೆನ್, ಮನುಷ್ಯನ ಆತ್ಮಿಕ ಜೀವಿತದಲ್ಲಿ ನಡೆಯುವಂಥ ಕೆಲವು ಕಾರ್ಯಗಳ ಬಗ್ಗೆ ಒಂದು ಸಣ್ಣ ಕತೆ. ಗಮನವಿಟ್ಟು ನೋಡಿ. ಹಾಯ್ ಡಾಡಾ. ಹಾಯ್ ಮಮ್ಮಿ. ಹೇಗಿದ್ದೀರಿ ಮಮ್ಮಿ ಡಾಡಾ? ಸೌಖ್ಯದ. ತುಂಬಾ ಟಯರ್ಡ್ ಆಯ್ತು ಇವತ್ತು. ತುಂಬಾ ಕೆಲಸ ಇತ್ತು. ತುಂಬಾ ಲಾಂಗ್ ಡ್ರೈವ್ ಅಲ್ಲಿ ಇತ್ತು ಮಮ್ಮಿ. ಥ್ಯಾಂಕ್ ಯು ಮಮ್ಮಿ. ಥ್ಯಾಂಕ್ ಯು. ನಂದು ಸಮಯ ಆಯ್ತು ಮಲಗುವಂಥದ್ದು. ಮಲಗ್ಲಿಕ್ಕೆ ಹೋಗ್ತೇನೆ ಆಯ್ತಾ ಮಮ್ಮಿ? ಡಾಡಾ ಬಾಯ್. ಗುಡ್ ನೈಟ್ ಮಮ್ಮಿ. ಗುಡ್ ನೈಟ್ ಡಾಡಾ. ಸೋನಿಯಾ. ಸೋನಿಯಾ, ಶಟ್, ಎಂತ ಮಾಡುದೀಗ? ಇದೆಂತ? ಏನಿದು? ಸ್ನೇಕ್? ಹಲೋ 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 ರೋಹಿತ್. ಹಲೋ ಡ್ಯಾನಿ. ಹೇಳಿ ರೋಹಿತ್. ಪ್ಲೀಸ್ ಸ್ವಲ್ಪ ಮನೆಗೆ ಬರ್ತೀರಾ ಪ್ಲೀಸ್? ಏನಾಯ್ತು ರೋಹಿತ್? ಏನಾಯ್ತು? ಬನ್ನಿ. ಏನ್ ಕತ್ಲೆ ಇದೆ ರೋಹಿತ್? ರೋಹಿತ್ ಅಯ್ಯೋ ರೋಹಿತ್. ಏನಾಯ್ತು? ಏನಾಯ್ತು? ರೋಹಿತ್ ಏನಾಯ್ತು? ಏನಿದು? ಯಾರು? ಏನ್ ಮಾಡಿದ್ರು? ಯಾವಾಗ? ನಿರೇಶ ಏನದು? ಏನಿದು? ಸ್ನೇಕ್? ಹಲೋ ಹೌದಾ? ಈಗ ಬನ್ನಿ. ಅಯ್ಯೋ ಸರಿನಾ? ಅಯ್ಯೋ ಪ್ರಬಲ ಪಿಲಮನಕ್ಕ ಎಂತಾಯ್ತು? ಅಯ್ಯೋ ಮುಳುಗಿದ್ರಲ್ಲ, ಏನಾಯ್ತು? ನಮ್ಮ ಸಮಯಕ್ಕೆ ಏನಾಯ್ತು ದೇವಾ? ಅವತ್ತು ನೋಡಿದ್ರೆ
ಸೋನೆ ಮೇಲೆ ಅಟ್ಯಾಕ್ ಆಯ್ತು ದೇವ. ಅವತ್ತು ರೋಹಿತ್ ಫ್ಯಾಮಿಲಿ ಮೇಲೆ ಅಟ್ಯಾಕ್ ಆಗಿ ಅವ್ರು ನಾಶ ಆಗಿ ಹೋದ್ರು ದೇವ್ರೆ. ಇವತ್ತು ನೋಡಿದ್ರೆ ಅಲ್ಲಿ 6 ಜನ ಮುಳುಗಿ ಹೋಗಿದ್ದಾರೆ ದೇವ್ರೆ. ಯಾಕೆ ನಮ್ಮ ಸಭೆಯಲ್ಲಿ ಈಗ ಆಗ್ತಾ ಉಂಟು ದೇವ? ಅಯ್ಯೋ ದೇವ್ರೆ, ಯಾಕೆ ಹೀಗಾಗ್ತುಂಟು? ಏನಿದು? ಇಲ್ಲಿ ಕೂಡ ಸ್ನೇಕ್ ಸಿಂಬಲ. ಡ್ಯಾನಿ, ಯಾಕೆ ನೀನು ಎಷ್ಟು ಹೆದರಿಕೊಂಡು ನನಗೆ ಕಾಲ್ ಮಾಡಿದ್ದೆ? ಯಾಕೆ ನೀನು ಹೆದರ್ಕೊಂಡಿದ್ದೀಯಾ? ಹೇಗೆ ಹೇಳುದು ಶರಣ್, ನಿನ್ನ ಹತ್ರ 3 ವಿಷಯ ನನಗೆ ಮಾತಾಡ್ಲಿಕ್ಕೆ ಉಂಟು. ಏನದು? ಏನ್ ಮಾತಾಡ್ಲಿಕ್ಕಿತ್ತು? ಎಲ್ಲಿಂದ ಪ್ರಾರಂಭಿಸುವುದಂತಲೇ ಗೊತ್ತಾಗುದಿಲ್ಲ ಶರಣ್. ಎಂತಂದ್ರೆ, ಒಂದು ಸೋನಿಯನ ಮೇಲೆ ಅಟ್ಯಾಕ್ ಆಗುದನ್ನು ನಾನು ನೋಡಿದೆ. ಅದೊಂದು ಹೇಗೆ ಹೇಳ್ಬೇಕು, ಆ ಒಂದು ಭಯಂಕರವಾದ ಒಂದು ಆಕ್ರಮಣ. ಓ ಹೌದಾ? ಯಾವ ಟೈಪ್ ಆಕ್ರಮಣ? ಮಾತ್ರ ಅಲ್ಲ, ಇನ್ನೊಂದು ವಿಷಯ ಕೂಡ ಹೇಳಿಕೊಂಡು ನಿನ್ನ ಹತ್ರ. ನನಗೆ ರೋಹಿತ್ ಒಮ್ಮೆ ಅರ್ಜೆಂಟ್ ಆಗಿ ಕಾಲ್ ಬಂತು, ಬನ್ನಿ ಡ್ಯಾನಿ ಅಂತೇಳಿ. ನಾನು ಹೋದೆ, ಮನೇಲಿ ಹೋಗಿ ನೋಡ್ತೇನೆ. ಹೇಗೆ ಹೇಳುದು, ಅಲ್ಲಿ ರೋಹಿತ್ ಹಾಗೂ ನಿರುಷ ಅಲ್ಲಿ ಅಟ್ಯಾಕ್ ಆಗಿ ಬಿದ್ದಿರೋದನ್ನ ನಾನು ನೋಡಿದೆ. ಆ ಅಟ್ಯಾಕ್ ಅಲ್ಲಿ ಅವರಿಬ್ಬರು ಬಹಳ ಅಕ್ರಮಕ್ಕೆ ಒಳಗಾಗಿದ್ದಾರೆ, ಆಕ್ರಮಣ ಮಾಡಿಬಿಟ್ಟಿದ್ದಾರೆ ಅವರ ಮೇಲೆ. ಯಾರು? ಅದು ಮಾತ್ರ. ಇನ್ನೊಂದು ವಿಷಯ ಕೂಡ ಹೇಳ್ತೇನೆ ನಾನು. ಏನಾಯ್ತು? ಭಯ ಇನ್ನೊಂದು ನೋಡಿದಾಗ ನಂಗೊಂದು ಕಾಲ್ ಬರ್ತದೆ, ಬನ್ನಿ ಡ್ಯಾನಿ ಅಂತ ಹೇಳಿ. ತಕ್ಷಣ ನಾನು ಹೋದೆ. ಹೋಗುವಾಗ ಆ ಬೀಚ್ ಬದಿಯಲ್ಲಿ ಎಲ್ಲರೂ ಮುಳುಗಿ ಹೋಗಿದ್ದಾರೆ. ಆ 6 ಜನ ಮುಳುಗಿ ಹೋದದನ್ನು ನಾನು ನೋಡಿದೆ ಶಾರನ್. ತುಂಬಾ ಬೇಸರ ಆಗ್ತದೆ, ತುಂಬಾ ನೋವಾಗ್ತಾ ಉಂಟು ನನಗೆ. ಮಾತ್ರ ಅಲ್ಲ, ನಾನು ಅಲ್ಲಿ ನೋಡಿರುವಂತ ಚಿಹ್ನೆ ಬಗ್ಗೆ ನಿಂಗೆ ಹೇಳ್ತೇನೆ. ನಾನು ಆ 3 ಕಡೆಗಳಲ್ಲಿ ಕೂಡ ನೋಡಿದಂತ ಚಿಹ್ನೆ ಶರಣಿ ಇದೇ ಚಿಹ್ನೆ ಆಗಿದೆ. ಇದು ಹಾವು. ಯಾಕೆ ಈಗ ನಿಮ್ಗೆ ಚಿಹ್ನೆ ಬಂತು? ಯಾರು ಮಾಡಿದ್ರು ಇದೆಲ್ಲ? ಇದೇ ಕಾರಣ, ಎಲ್ಲದಕ್ಕೆ ಇದೇ ಕಾರಣ. ಯಾರಿದು? ಎಂತ ನನಗೆ ಗೊತ್ತಿಲ್ಲ, ಆದ್ರೆ ಒಂದು ಗೊತ್ತುಂಟು, ಇದೇ ಕಾರಣವಾಗಿದೆ. ಇದೇ ಆಕ್ರಮಣಕ್ಕೆ ಕಾರಣ ಇದೆ. ಅಲ್ಲಿ ನೋಡಿ, ಅದೇ ಚಿನ್ನ ಅಲ್ಲ? ಹೌದು. ಬನ್ನಿ ಇದೆ. ಡ್ಯಾನಿ, ಇದೆ ಗಾಡಿ, ಇದೆ ಸಿಂಬಲ್. ಹೋಗು. ಓಕೆ, ಶೋರ್. ಫಾಸ್ಟ್. ಓಕೆ. ಡ್ಯಾನಿ ಬೇಗ. ಯಾ ಅವ್ರಿಗೆ ಹಿಡಿಬೇಕು, ಯಾರನ್ನು ನೋಡ್ಕೊಳ್ಬೇಕು ಡ್ಯಾನಿ. ಹೋಗುವ. ಇಲ್ಲಿದ್ದಾರೆ. ಡ್ಯಾನಿ, ಇವರು ಯಾರಂತ ಹೇಳ್ಕೊಂಡು ನನಗೆ ಚೆನ್ನಾಗಿ ಗೊತ್ತುಂಟು. ಇವರ ಬಗ್ಗೆ ನಾನು ಬೈಬಲಲ್ಲಿ ಓದಿದ್ದೇನೆ. Smoke in the air, never let calm down. Ghost in the town, streets locked down. Smoke in the air, never let calm down.
ಇವನೇ ದ ಕೋಬ್ರಾ. ಇವರೆಲ್ಲ ಗ್ಯಾಂಗಿಗೆ ಇವನು ಲೀಡರ್ ಆಗಿದ್ದಾನೆ. ಇವನು ಮೇನ್ಲಿ ಬಿಲಿವರ್ಸನ್ನು, ಫ್ಯಾಮಿಲಿಯನ್ನು, ಚರ್ಚನ್ನು, ಇವರ ಮಧ್ಯದಲ್ಲಿ ಗಲಿಬಿಲಿಯನ್ನು ಉಂಟು ಮಾಡುವವನಾಗಿದ್ದಾನೆ. ಅಸೈನ್ಮೆಂಟ್ ಕೊಟ್ಟು ಇವರೆಲ್ಲರನ್ನು ಸರ್ವನಾಶ ಮಾಡುವುದೇ ಅವನ ಮೋಟಿವ್ ಆಗಿದೆ. ಇವನು ಲೋಕಿ. ಇವನ ಮೇನ್ ಕೆಲಸ ಏನು ಹೇಳಿದರೆ, ಲೌಕಿಕ ಆಶೆ, ವರ್ಲ್ಡ್ನೆಸ್ಸಿಂದ ಇವನು ವಂಚಿಸ್ತಾ ಇದ್ದಾನೆ. ಇವನು ಬಿಲಿವರ್ಸನ್ನು ದುಡ್ಡು, ಎಂಟರ್ಟೈನ್ಮೆಂಟ್ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ವಂಚಿಸ್ತಾ ಇದ್ದಾನೆ. ಡ್ಯಾನಿ ಇವನೇ ಕಿಚ್ಚ. ಇವನ ಮೇನ್ ಫೋಕಸ್ ಏನು ಹೇಳಿದರೆ, ಬಿಲಿವರ್ಸ್ ಮಧ್ಯ ಫ್ಲೆಶನ್ನು ಟ್ರಿಗರ್ ಮಾಡಿ ಪಾಪ ಮಾಡಲಿಕ್ಕೆ ವಂಚಿಸೋದು ಇವನೇ ಕೆಲಸ. ಇವನು ಅನ್ಫರ್ಗಿವ್ನೆಸ್, ಡಿವಿಷನ್, ಹೇಟ್ರೆಟ್ ಅನ್ನು ತಂದ್ಬಿಡ್ತಾನೆ. ಲೋಕಿ ಚಾ ಕೋಬ್ರಾ ಅಂದ್ರೆ ಏನು ಗೊತ್ತಾ ನಿಮಗೆ? ಕೋಬ್ರಾ ಕಾಲಿ ಕಚ್ಚೋದು ಮಾತ್ರ, ಮೈ ತುಂಬ ವಿಷ ಕೂಡ ಬೀಳುತ್ತೆ. ಓಕೆ, ನಿಮಗೆ 2 ಡೀಲ್ ಕೊಟ್ಟಿದ್ದೆ, ಏನು ಮಾಡಿದ್ದೀರ ನೀವು? ಬಾಸ್, ಈ ಸತಿ ನಾನು ಟಾರ್ಗೆಟ್ ಮಾಡಿದ ಯಾರಂದ್ರೆ ಆ ಕಿಸಿಗೆ ಚರ್ಚ್ಗೆ ಹೋಗ್ತಾರಲ್ಲ ಸೋನಿಯಾ ಅಂತ, ಅವ್ರನ್ನ. ಅವರು ಕ್ರಿಶ್ಚಿಯನ್ ಅಂತೆ, ಆದರೆ ಲೋಕ ಅಂದರೆ ಒಂದು ಸಣ್ಣ ಪ್ರೀತಿ, ಅದು ಸಾಕಲ್ಲ ನಮಗೆ. ಅಷ್ಟು ಗ್ಯಾಪ್ ಸಿಕ್ಕಿದ್ರೆ ನಮಗೆ ಸಾಕಲ್ವಾ? ಅಟ್ಯಾಕ್ ಮಾಡಿಬಿಟ್ಟೆ. ನಾನು ಮಾಡಿದಲ್ಲ, ತುಂಬ ಸಿಂಪಲ್ ವರ್ಕ್. ಜಸ್ಟ್ 3 ಬಿಸ್ಕೆಟ್ಸ್. ಅಕ್ಕ ಕ್ಲೀನ್ ಬೋಲ್ಡ್. ಬಿಸ್ಕೆಟ್ ನಂಬರ್ 1, ದುಡ್ಡಿಲ್ಲದೆ ಜೀವನದಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಒಂದು ಸುಳ್ಳನ್ನು ನಂಬಿಸಿದ್ವಿ. ದುಡ್ಡಿದ್ರೆ ಏನ್ ಬೇಕಾದ್ರೂ ತಗೋಬೋದಲ್ವಾ? ಆಸ್ತಿ, ಅಂತಸ್ತು, ಚಿನ್ನ, ಐಶ್ವರ್ಯ. ಚಿನ್ನ ಅಂದ್ರೆ ಅಷ್ಟು ಇಷ್ಟ. ಎಂಜಾಯ್ ಮಾಡ್ತಾವ್ರೆ. ಎರಡನೇ ಬಿಸ್ಕೆಟ್ ಏನಂತಂದ್ರೆ ಎಂಟರ್ಟೈನ್ಮೆಂಟ್. ಜೀವನದಲ್ಲಿ ಎಂಟರ್ಟೈನ್ಮೆಂಟ್ ಇಲ್ಲ ಅಂದ್ರೆ ಸ್ವಾರಸ್ಯನೇ ಇಲ್ಲ ಅಂತ ಒಂದು ಸುಳ್ಳನ್ನು ನಂಬಿಸಿದ್ದೀನಿ. ಅಕ್ಕ ಮಟಾಶ್, ಅದು ಬೇಕು, ಇದು ಬೇಕು, ಇಲ್ಲೋಗ್ಬೇಕು, ಅಲ್ಲೋಗ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಸುತ್ತೋಗ್ಬಿಟ್ಟಿದ್ದೀನಿ. ಸುತ್ತಿ 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 ಅಕ್ಕ ಟಯರ್ಡ್ ಆಗಿಬಿಟ್ಟಿದ್ದಾರೆ. ನಾನು ಹಾಕಿದ 3ನೇ ಬಿಸ್ಕೆಟ್
ಸೋಷಿಯಲ್ ಮೀಡಿಯಾ, ಇನ್ಸ್ಟಾಲ್ ಒಂದು ಅಕೌಂಟ್, ಫೇಸ್ಬುಕ್ಕಲ್ಲಿ ಅಕೌಂಟ್, ಕೈಲೊಂದು ಫೋನು, 24 hours ಸೆಲ್ಫಿ ಪೋಸ್ಟ್ ಮಾಡೋದು. ಉಜ್ಜಿ 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 ಬೆರಳೆಲ್ಲ ಲೂಸ್ ಆಗೋಗಿದೆ. ಹಾಗಾಗಿ ಅಕ್ಕ ಕ್ಲೀನ್ ಬೋರ್ಡ್. ಹಾಂ ಬಾಸ್, ನೀವು ಹೇಳ್ದಂಗೆ ನಾನು ಟಾರ್ಗೆಟ್ ಮಾಡಿದೆ. ಈ ಬೆತ್ರಾಫಾ ಹೌಸ್ ಚರ್ಚ್ ಇದೆಯಲ್ಲ, ಅಲ್ಲಿ 6 ಜನ ಹುಡುಗಿಯರಿದ್ದಾರೆ. ಅಲ್ಲಿ 3 ಕಡೆ 3 ಬೆಂಕಿ ಹಾಕ್ಬಿಟ್ಟಿದ್ದಾನೆ. ಫಸ್ಟ್ ಬೆಂಕಿ ಗಾಸಿಪ್. ಅಲ್ಲಂತೂ ಪೆಟ್ರೋಲ್ ಸುರಿತಾ ಇತ್ತು. ಬರೀ ಒಂದು ಕಿಡಿ ಹಾಕ್ಬೇಕಿತ್ತಷ್ಟೇ. ಅದನ್ನು ನಾನು ಮಾಡಿದ್ದೇನೆ. ನೋಡಿದ್ರ ಸರಿನಾ ನಾನು ಹೆಂಗೆ ಆಟಿಟ್ಯೂಡ್ ತೋರಿಸ್ತದಲ್ಲ ಅಂತ. ಹೌದಲ್ಲಯ್ಯ, ನಾನು ನಿಮ್ಗೆ ಹೇಳ್ಬೇಕಂತ ಅನ್ಕೊಂಡಾರೆ. ನಾನು ನೋಡ್ತಿದ್ದೀನಿ ಮೊನ್ನೆಯಿಂದ ತುಂಬಾ ಓವರಾಗಿ ಆಡ್ತಿದ್ದಾಳೆ ಮಾರೆ. ಸೋನಿಯಾ ಕೂಡ ಅವರಿಬ್ರು ಜೊತೆ ಸೇರಿ ಉಂಟಲ್ಲ, ಎಲ್ಲರ ಬಗ್ಗೆ ಈಗ ಫಿಲಮಿನ ಕೂಡ ನಮ್ ಜೊತೆ ಮಾತೇ ಆಡ್ತಿಲ್ಲ. ಹೌದು, ಮುಂಚೆ ಫಿಲಮ್ನಾಗ ಚರ್ಚ್ ಬಂದ ಕೂಡಲೇ ನಮ್ಮ ಹತ್ರ ಎಲ್ಲ ಮಾತಾಡ್ಕೊಂಡು ಇದು ಮಾಡ್ತಿದ್ರು. ಈಗ ಸರೇನಂತ ಕೇಳ, ಅದೇ ನಾವೆಷ್ಟು ಕ್ಲೋಸ್ ಆಗಿದ್ವಿ ಗೊತ್ತಾ ಮುಂಚೆ. ನೋಡಿದ್ರ ದೋಷನನ್ನು ಈಗ ಲೈಸೆನ್ಸ್ ಬಂದ ಮೇಲೆ ಫುಲ್ ಅವಳು ಚೇಂಜ್ ಆಗಿಬಿಟ್ಟಿದ್ದಾಳೆ. ಅವ್ರ ಬಗ್ಗೆ ಇವ್ರು ಮಾತಾಡೋದು, ಇವ್ರ ಬಗ್ಗೆ ಅವ್ರು ಮಾತಾಡೋದು, ಅವರಿಬ್ಬರು ಸೇರಿದಾಗ ಬೇರೆ ಯಾರ ಬಗ್ಗೆ ಮಾತಾಡೋದು, ಫುಲ್ ಆಗಿ ಬರೀ ಗಾಸಿಪ್ ಗಾಸಿಪ್ ಗಾಸಿಪ್. ಅವ್ರನ್ನ ಒಳ್ಳೇದಂತೂ ಏನು ಮಾತಾಡೋಕೆ ಬಿಡ್ತಾ ಇಲ್ಲ. ಇದೇ ಇನ್ನೊಬ್ಬರ ಬಗ್ಗೆ ಕೆಟ್ಟದೇ ಮಾತಾಡಲಿಕ್ಕೆ ನಾನು ಇದು ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಸೆಕೆಂಡ್ ಕಿಡಿ ಅಂದರೆ ಬಿಟರ್ನೆಸ್. ಬರೀ ಕಹಿತನ ತುಂಬಿಸ್ಬಿಟ್ಟಿದ್ದೇನೆ ಒಳಗಡೆ. ಎಷ್ಟು ಕಹಿತನ ಪಂಪ್ ಮಾಡಿಬಿಟ್ಟಿದ್ದೇನೆಂದರೆ ಅವ್ರಿಗೆ ಮೈ ಇಡೀ ಕಹಿ ತುಂಬೋಗಿದೆ. ಬೇರೆ ಏನು ಅನ್ನಿಸ್ತಾ ಇಲ್ಲ. ಅವ್ರಿಗೆ ಒಳ್ಳೇದಾದರೂ, ಇನ್ನೊಬ್ಬರಿಗೆ ಒಳ್ಳೇದಾದರೂ ಕೆಟ್ಟದಂತ ಅನಿಸುತ್ತೆ. ಏನು ಕೆಟ್ಟದಾದ್ರೆ ಇನ್ನೂ ಜಾಸ್ತಿ ಖುಷಿ ಪಡ್ತಾರೆ. ಅಷ್ಟು ಕಹಿತನ ತುಂಬಿಸ್ಬಿಟ್ಟಿದ್ದೇನೆ ನಾನು. ಹಾಗೆ ಲಾಸ್ಟ್ ಒಂದು ಕಿಡಿ ಏನಂದರೆ ಅನ್ಫರ್ಗಿವ್ನೆಸ್. ಯಾರು ಏನು ಮಾಡಿದ್ರು ಒಂದು ಚಿಕ್ಕ ವಿಷಯಕ್ಕೆ ಸೆಟ್ ಮಾಡಿಸ್ತಾ ಇದ್ದೇನೆ, ಮತ್ತು ಅವರನ್ನು ಕ್ಷಮಿಸೋಕ್ಕೆ ಬಿಡ್ತಾ ಇಲ್ಲ. ಆ ಫರ್ಗಿವ್ನೆಸ್ ಎಂಬುದು ಅವ್ರ ಡಿಕ್ಷನರಿಯಿಂದನೇ ತೆಗೆದ್ಬಿಟ್ಟು ಅನ್ಫರ್ಗಿವ್ನೆಸ್ ಅಲ್ಲಿ ತುಂಬಿಸ್ಬಿಟ್ಟಿದ್ದೇನೆ. ಒಬ್ಬರನ್ನೊಬ್ಬರನ್ನು ಕ್ಷಮಿಸೋಕ್ಕೆ ಬಿಡ್ತಾ ಇಲ್ಲ. ಚಿಕ್ಕ ವಿಷಯಕ್ಕೆ ಗಲಾಟೆ ಎಬ್ಬಿಸ್ತಾ ಇದ್ದೇನೆ. ಹೀಗೆಲ್ಲ ಮಾಡಿಬಿಟ್ಟು ಧ್ವಂಸ ಮಾಡಿಬಿಟ್ಟಿದ್ದೇನೆ. ಅವ್ರ ಚರ್ಚನ್ನು ಮುಳುಗಿಸ್ಬಿಟ್ಟಿದ್ದೇನೆ ನಾನು. ಮತಾಶ್. ಬಾಸ್, ಅದೆಲ್ಲ ಇರಲಿ, ನಿಮ್ಮ ಪ್ರಾಜೆಕ್ಟ್ ಏನಾಯಿತು? ಗುಡ್ ಕ್ವಶನ್. ನಾನೇನು ಮಾಡಿದ್ದು ಗೊತ್ತಾ? ಹಿಂಗೆ ನೆನಪಿದೆಯಾ ಆದಾಮ್ ಮತ್ತು ಅವಳ ನಡುವೆ ಆದದ್ದು? ಹೇಗೆ ಅವಳನ್ನು ವಂಚನೆ ಮಾಡಿದ್ನೋ ಅದೇ ಸೇಮ್ ಸ್ಟ್ರಾಟಜಿ ಯೂಸ್ ಮಾಡಿಕೊಂಡು ರೋಹಿತ್ ಮತ್ತು ನಿರುಷನ ಲೈಫಲ್ಲಿ ಅಟ್ಯಾಕ್ ಮಾಡೋದು. ಯಾವ ಥರ ವಿಷ ಬಿಚ್ಚಿದ್ದಾರೆ? 3 ಥರದ ವಿಷವನ್ನು ಅವರ ಮಧ್ಯದಲ್ಲಿ ಹಾಕಿದೆ. ನಂಬರ್ 1 ಅಕ್ಯೂಸೇಷನ್, 2ನೇದು ಕನ್ಫ್ಯೂಷನ್, ಗೊತ್ತಾ? ಫೈನಲ್ ಆಗಿ 3ನೇದು ಬ್ಯುಸಿನೆಸ್. ಎಷ್ಟು ಬ್ಯುಸಿ ಮಾಡಿಟ್ಟಿದ್ದೇನೆ ಹೇಳಿದರೆ, ಅವರಿಗೆ ದೇವರ ವಾಕ್ಯ ಓದಲಿಕ್ಕೆ ಸಮಯ ಕೊಡಲಿಲ್ಲ, ಪ್ರಾರ್ಥನೆ ಮಾಡಲಿಕ್ಕಿಲ್ಲ, ದೇವರ ವಾಕ್ಯನ ಸ್ಟಡಿ ಮಾಡಲಿಕ್ಕಿಲ್ಲ. ಎಷ್ಟು ಬ್ಯುಸಿ ಮಾಡಿದ್ದಾನೆ. ಹೇಗೆ ಮಾಡಿದೆ ನೋಡ್ತೀರಾ? ವಾಚ್. ನಿಮಿಷ
ಒಂದು ದಂಡ ಎಂದು ತಪ್ಪಿಲ್ಲ, ಎಲ್ಲ ರೋಹಿತ್ ತಪ್ಪು. ಅದಾಯ್ತಾ? ನೀನು ಸರಿ ಇತ್ತು. ಹೌದಿಲ್ಲ ಅಂದರು. ಸರಿಯಾಗಿ ಆಲೋಚನೆ ಮಾಡು, ಎಲ್ಲದರಲ್ಲೂ ಅವನ್ನೇ ತಪ್ಪು ಅಂತ. ನೀನು ಕರೆಕ್ಟ್ ನಿರ್ಧಾರ ತಗೊಂಡಿದ್ದೆ. ಇದೇ ಥರ ಅವನಿಗೆ ಮಾಡು. ನೀನೆಷ್ಟು ಒಳ್ಳೆ ಹುಡುಗಿ. ಇನ್ನಾಗ ಯಾರಿದ್ದಾರೆ ಹೇಳು? ಹೀಗೆ ನೆಕ್ಸ್ಟ್ ಎಂತಾದ್ರೂ ಅವ್ನು ಮಾಡಿದರೆ ಇನ್ನೆರಡು ಬಾರ್ಸೋದು. ನಿಮಗೆ ರೈಟ್ಸ್ ಇದೆ. ಈಗ ಲೋಕದಲ್ಲಿ ನೋಡಿದರೆ ಎಲ್ಲರಿಗೂ ಒಂದೇ ಥರ ಈಕ್ವಲ್. ಕರೆಕ್ಟ್. ಎಂತ ಇನ್ನೂ ಜಾಸ್ತಿ ಮಾತಾಡಿದರೆ ಇದು ಮಾಡಿದರೆ ಡಿವೋರ್ಸ್ ಕೊಡು. ಈ ಲೋಕದಲ್ಲಿ ಅದೇ ನಡೆಯೋದು. ಎಲ್ಲರಿಗೊಂದು ಸಮಾನತೆ ಇದೆ, ಮಾಡು. ಹೌದಲ್ವಾ? ಎಂತ ಹೇಳ್ತೀನಿ? ನಿಜ, ಮಾಡಲೇಬೇಕು. ಅದೇ ಮಾಡಿ. ಏನಾದರೂ ಇದು ನೀನು ಮಾಡಿದರೆ ಸಕ್ಸಸ್ಫುಲ್ ಆಗ್ತದೆ. 4 ಜನ ಕೇಳ್ತಾರೆ, ಒಬ್ಬರು ಅಂಡರಲ್ಲಿ ಇರಬೇಡ ಯಾವತ್ತು. ಆಯಿತಾ? ಬೇರೆಯವರೆಲ್ಲ ಹೇಳ್ಬೋದು ನಿನಗೆ, ತಗ್ಗಿರ್ಬೇಕು, ಅದಿರಬೇಕು, ಇದಿರಬೇಕು. ಹಾಗೆ ಮಾಡಲಿಕ್ಕೆ ಹೋಗಬೇಡ. ನಿನ್ನ ಸರಿ ನೀನು ಫೈಟ್ ಮಾಡಲೇಬೇಕು. ರೋಯ್, ಎಂತ ಮಾರ, ಎಂತ ಬಾಟ್ಲಿ ಬಿಸಾಡುದು? ಈಗ ಕೈ ಎತ್ತಲಿಕ್ಕೆ ಸ್ಟಾರ್ಟ್ ಮಾಡಿದೆ ನೀನೀಗ. ಕೈ ಎತ್ತದಲ್ಲೋ ಇನ್ನು ಇನ್ನು ಹೊಡಿದೆ ಬಿಡ್ತಾನೆ. ಯಾವಾಗ ನೋಡಿದ್ರು ಇದೇ ರೀತಿಯಾಗಿ ನಾನು ಎಷ್ಟಂತ ಸಹಿಸ್ಕೊಳ್ಳೋದು? ಎಂತ ಸಹಿಸ್ಕೊಳ್ಳೋದು ಮಾರ? ನಂದು 1000 ಟೆನ್ಷನ್ ಇರ್ತದೆ ಮಾರ. ಅದರ ಮಧ್ಯದಲ್ಲಿ ನಿಂದೊಂದು ಚಿಕ್ಕ ಚಿಕ್ಕ ವಿಷಯಗೆಲ್ಲ ತಲೆಗಿಡ್ಕೊಂಡು ಎಂತ ಮಾತಾಡ್ತೀನಿ. ನೀನು ಉದ್ಧಾರನೇ ಆಗಲ್ಲ ಮಾರ. ನಿನ್ಗೆ ಒಂದು ಚೂರು ಜವಾಬ್ದಾರಿ ಅನ್ನೋದು ಇಲ್ಲ. ನಿನ್ನ ಇದ್ರಲ್ಲಿ ಜವಾಬ್ದಾರಿ ಮಾರ. ಮೊದಲು ನೀನ್ ಸರಿಯಾಗಿ ಮಾರ. ನೀನು ಸರಿಯಾಗಿ ನೋಡಿ ಮಾತಿಗೆ ನಿನ್ನ ಮಾತು ಜಾಸ್ತಿ ಆಗ್ತದೆ ಈಗ. ಹೋಗಿ ಸುಮ್ಮನೆ ಜವಾಬ್ದಾರಿ ಸರಿ ಇಲ್ಲ ಅಂತ. ಸರಿ ಇಲ್ಲ, ಎಂತ ಸರಿ ಇಲ್ಲ ಮಾರ್ರೆ. ಎಷ್ಟಂತ ಸರಿ ಆಗೋದು? ಪ್ರತಿಯೊಂದು ವಿಷಯಕ್ಕೆ ಇವಳು ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಒಂದು ಜಗಳ, ಒಂದು ಸಮಾಧಾನ ಇಲ್ಲ ಇವಳ ಹತ್ರ. ಛೇ, ಇದು ಟೆನ್ಷನ್ ಆಗಿ ಹೋಗಿದೆ ಮಾರ್ರೆ. ಇದು ಈಗ ತುಂಬ ಜಾಸ್ತಿ ಆಗಿ ಹೋಗಿದೆ ಅದು ಇವಳದೆಲ್ಲ. ಗೊಂದಲ ನಮ್ಮ ಮಧ್ಯದಲ್ಲಿ. ಯಾಕೆ ಈ ರೀತಿ ಗೊಂದಲ? ಯಾವಾಗ ನೋಡಿದ್ರು ಪ್ರತಿಯೊಂದು ವಿಷಯಕ್ಕೂ ನನಗೆ ಎಷ್ಟೊಂದು ಜವಾಬ್ದಾರಿ ಇರುತ್ತೆ. ಆ ಪ್ರತಿಯೊಂದು ಜವಾಬ್ದಾರಿ ನಾನು ನಿಭಾಯಿಸ್ತಿದ್ದೇನೆ. ಇದು ಮದುವೆ ಒಂದು ನರಕಾಗಿ ಹೋಗಿದೆ ಮಾರ್ರೆ. ನನ್ನ ಜೀವನದೆಲ್ಲ ಸೋತು ಸುಣ್ಣ ಆಗಿ ಹೋಗಿದೆ. ನಾನು ಎಂತ ಮಾಡ್ಬೇಕಂತ ಅರ್ಥ ಆಗುದಿಲ್ಲ. ಎಂತ ಹೋದ್ರೂ ಸಮಾಧಾನ ಅಂತಿಲ್ಲ. ಪ್ರತಿಯೊಂದು ವಿಷಯಕ್ಕೆ ಜಗಳ. ಸರಿ ಇಲ್ಲ ಎಂತ ಸರಿ ಆಗುದಿಲ್ಲ. ಪ್ರತಿಯೊಂದು ಟೆನ್ಷನ್. ಎಷ್ಟು ಸಮಾಧಾನದಿಂದರು ಇವಳು ಮಾತು ಕೇಳುವಾಗ ನನಗೆ ಸಿಟ್ಟು ಬರ್ತದೆ ಈಗ. ಎಂತ ದೇವರೇ, ನೀನೇ ಏನಾದರೂ ಮಾಡಬೇಕು ಮಾರ್ರೆ. ನಾನು ಸೋತು ಹೋಗಿದ್ದೇನೆ. I am Cobra. King Cobra. ಕನಸು. ಹಾಯ್ ಎಲ್ಲರೂ, ಹೇಗಿದ್ದೀರಾ? ಪ್ರೇಸ್ ಲಾರ್ಡ್. ನಾನು ಕೊಟ್ಟಂಥ ಒಂದು ಮೆಸೇಜಿಗೆ ನೀವು ಬೇಗವಾಗಿ ಬಂದು ಸೇರಿದಿರ. ತುಂಬ ತುಂಬ ಥ್ಯಾಂಕ್ಸ್. ನಿಮ್ಮ ಹತ್ರ ಒಂದು ಸೂಕ್ಷ್ಮವಾದ ವಿಷಯವನ್ನು ಮಾತಾಡ್ಬೇಕು ಪ್ರಿಯರೇ. ನಾನೊಂದು ಕನಸನ್ನು ಕಂಡೆ ಪ್ರಿಯರೇ. ಆ ಕನಸಿನಲ್ಲಿ ನಾನು 3 ರೀತಿಯ ಹಲ್ಲೆಯನ್ನು ನೋಡಿದೆ ಪ್ರಿಯರೇ. ಮೊದಲನೇದಾಗಿ ಸೋನ್ಯನ ಮೇಲೆ ಒಂದು ಹಲ್ಲೆ ಆಗಿದ್ದು, ಎರಡನೇದಾಗಿ ರೋಹಿತ್ ಅವರ ಕುಟುಂಬದ ಮೇಲೆ ಆದಂಥ ಹಲ್ಲೆ, ನಮ್ಮ ಸಭೆಯಲ್ಲಿ ಇರುವಂಥ 6 ಲೇಡೀಸ್ಗಳು ಅವರ ಮೇಲೆ ಹಲ್ಲೆಯಾಗಿ ಅವರು ಸಮುದ್ರದಲ್ಲಿ ಮುಳುಗುವಂಥದ್ದನ್ನು ನಾನು ನೋಡಿದೆ. ಈ ಹಲ್ಲೆಗಳನ್ನು ನಾವು ಸತ್ಯವೇದ ಪ್ರಕಾರ ನೋಡಬೇಕಾದ್ರೆ ಇದು ಆತ್ಮಿಕವಾದ ಹಲ್ಲೆ ಪ್ರಿಯರೇ. ನೀವು ಕೇಳ್ಬೋದು, ಇದೆಲ್ಲ ಯಾರು ಮಾಡಿದವರು ಎಂಬುದಾಗಿ. ಈ ಹಲ್ಲೆಗಳಿಗೆ ಕಾರಣವಾಗಿರುವ ಆತನು ಸೈತಾನನು ಪ್ರಿಯರೇ. ಅವನನ್ನೇ ಕನಸಿನಲ್ಲಿ ನಾನು ಕೋಬ್ರಾ ಎಂಬ ವ್ಯಕ್ತಿಯಾಗಿ ನೋಡಿದೆ. ಅವನು ಕುಟುಂಬವನ್ನ ನಾಶ ಮಾಡುವಂತಹ ವ್ಯಕ್ತಿಯಾಗಿದ್ದಾನೆ. ರೋಹಿತ್, ನಿರುಷಾ, ನಿಮ್ಮ ಕುಟುಂಬದಲ್ಲಿ ಕೂಡ
ಆತನು ಮಾಡುವ ಕಾರ್ಯವನ್ನು ನಾನು ಕನಸಿನಲ್ಲಿ ಕಂಡೆ. ಅದೇ ಸೈತಾನನು ಯೂಸ್ ಮಾಡುವ 2 ತಂತ್ರಗಳ ಬಗ್ಗೆ ನಿಮಗೆ ಹೇಳ್ತೇನೆ. ಮೊದಲನೇದಾಗಿ ಲೌಕಿಕತೆ, ವರ್ಲ್ಡ್ಲಿನೆಸ್. ಸೋನಿ ಅವರೇ, ಇದೇ ಲೌಕಿಕತೆಯಿಂದ ಆ ಲೋಕಿ ಎಂಬಾತನು ನಿಮ್ಮನ್ನು ಶೋಧಿಸಿ ನಿಮ್ಮನ್ನು ಲೋಕದ ಆಶೆಯಲ್ಲಿ ಮುಳುಗಿಸಿ ಬಿಟ್ಟಿದ್ದಾನೆ. ನಿಮ್ಮ ಆತ್ಮವನ್ನು ಕೊಂದು ಬಿಟ್ಟಿದ್ದಾನೆ. ಎರಡನೇ ತಂತ್ರ ಏನಂದ್ರೆ ನಮ್ಮ ಶರೀರದ ಕಾರ್ಯಗಳನ್ನು ಟ್ರಿಗರ್ ಮಾಡಿ ಸೈತಾನನು ನಮ್ಮನ್ನ ಪಾಪದಲ್ಲಿ ತಳ್ಳಿಬಿಟ್ಟಿದ್ದಾನೆ. ಆತ್ಮಿಕವಾಗಿ ನಾವು ಬೆಳೆಯದೆ ನಮ್ಮ ಆತ್ಮವನ್ನು ಆತ ನಾಶ ಮಾಡಿಬಿಟ್ಟಿದ್ದಾನೆ. ನಮ್ಮ ಶರೀರ ಭಾವದ ಕಾರ್ಯಗಳಲ್ಲಿ ಮತ್ಸರ, ಹಗೆತನ, ಹೊಟ್ಟೆ ಕಿಚ್ಚು ಇದರಲ್ಲಿ ಮುಳುಗಿಸಿ ಬಿಟ್ಟಿದ್ದಾನೆ. ನಮ್ಮ ಸಭೆಯವರಾದ ನಿಮ್ಮಲ್ಲಿ ಕೂಡ ಈ ರೀತಿಯ ಕಾರ್ಯ ಇರುವುದರಿಂದ ಆತನು ನಿಮ್ಮನ್ನು ಈ ವಿಷಯದಲ್ಲಿ ನಾಶ ಮಾಡಿಬಿಟ್ಟಿದ್ದಾನೆ. ಈ ಸೈತಾನನ ಕಾರ್ಯಗಳನ್ನು ಜಯಿಸುವುದು ಹೇಗೆ ಎಂಬುದಾಗಿ ನಾವು ನೋಡುವ ಪ್ರಿಯರೇ, ಈಗ ಯೇಸು ಕ್ರಿಸ್ತನು ಈ ಸೈತಾನನ ಕಾರ್ಯಗಳನ್ನ 2000 ವರ್ಷಗಳ ಹಿಂದೆ ತನ್ನ ಕಾಲಡಿಗೆ ಹಾಕಿ ಜಜ್ಜಿ ಬಿಟ್ಟಿದ್ದಾನೆ ಪ್ರಿಯರೇ. ಆ ಕೋಬ್ರ, ಆ ಹಾವಿನ ತಲೆಯನ್ನು ಈಗಾಗಲೇ ಯೇಸು ಸ್ವಾಮಿ ತನ್ನ ಕಾಲಡಿಯಲ್ಲಿ ಹಾಕಿ ಜಜ್ಜಿ ಬಿಟ್ಟಿದ್ದಾನೆ. ಯೇಸು ಕ್ರಿಸ್ತನ ಮಕ್ಕಳಾದ ನಮಗೆ ಆ ಜಯ. ಈ ಸೈತಾನನ ಶೋಧನೆಗಳನ್ನು ನಾವು ಜಯಿಸಬೇಕಾದ್ರೆ ನಾವು ಮಾಡಬೇಕಾಗಿರುವುದು 3 ವಿಷಯ. ಮೊದಲನೇದಾಗಿ ಪ್ರಾರ್ಥನೆ. ನಾವು ಪ್ರಾರ್ಥಿಸಬೇಕಾದ್ರೆ, ಕ್ರಿಸ್ತನು ನಮಗೆ ಕೊಟ್ಟಿರುವ ಅಧಿಕಾರವನ್ನು ನಡಿಬೇಕಾದ್ರೆ ಸೈತಾನ ನಮ್ಮ ಹತ್ರ ಬರುವುದೇ ಇಲ್ಲ ಪ್ರಿಯರೇ. ನಾವು ಪ್ರಾರ್ಥಿಸುವಂತ ಸಭೆ ಆಗಬೇಕು. ಎರಡನೇ ಕಾರ್ಯ ದೇವರ ವಾಕ್ಯ ಪ್ರಿಯರೇ. ದೇವರ ವಾಕ್ಯವೇ ಸೈತಾನನ ಕುತಂತ್ರಗಳನ್ನು ಜಯಿಸಲಿಕ್ಕೆ ಇರುವಂತ ಒಂದು ಆಯುಧವಾಗಿದೆ ಪ್ರಿಯರೇ. ಮೂರನೇದಾಗಿ ಉಪವಾಸ. ಯೇಸು ಕ್ರಿಸ್ತನು ಹೇಳಿದ್ದಾನೆ, ಉಪವಾಸ ಪ್ರಾರ್ಥನೆಯಿಂದಲೇ ಕೆಲವೊಂದು ಕಾರ್ಯಗಳನ್ನು ನಾವು ಜಯಿಸಲಿಕ್ಕೆ ಸಾಧ್ಯ ಎಂಬುದಾಗಿ. ನಾವು ಉಪವಾಸ ಮಾಡುವಂತ ಸಭೆ ಆಗಿರಬೇಕು.
ಏ ಅಲ್ಲಿ ನೋಡಿ ಮೂವರು ಬರ್ತಾ ಇದ್ದಾರೆ. ಎಲ್ಲಿ? ಯಾರು? ನಿಲ್ಲಿ ಪಕ್ಕ ಬರ್ಲಿ ಆಮೇಲೆ ನಿಲ್ಲಿ.